ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನಿಮ್ ಮೂಗಿನ ಕೆಳಗೇನೆ ಆ ಮ್ಯಾನೇಜರು ಎಂತ ನಾಟಕ ಆಡ್ತಿದ್ದಾನೆ ಅಂತ. ಅರೆ, ಆ ಕೀಳ್ ಜಾತಿ ಭೀಮರಾವ್ನ ನಿಮ್ಮ ಸರಿಸಮಕ್ಕೆ ಕೂರಿಸ್ತಿದ್ದಾನೆ. ಅಂದ್ರೆ ಆ ಭೀಮರಾವ್ ಕೆಲ್ಸಗಾರನ್ಗೆ ಕುರ್ಚಿ ಕೊಟ್ಟು ಸಾಹೇಬ ಮಾಡೋಕ್ ಹೊರಟಿದ್ದಾನೆ. ನಾನು ಅವ್ನಿಗೆ ಅರ್ಥ ಮಾಡ್ಸಕ್ ಹೊರಟೆ, ಹೀಗ್ ಮಾಡ್ಬೇಡ, ಇದು ತಪ್ಪು ಅಂತ. ಆದ್ರೆ ಅವ್ನು ನನಗೆ ಉಲ್ಟಾ ಮಾತಾಡ್ತಾನೆ. ಏನ್ ಮಾಡ್ಲಿ ಹೇಳಿ? ನನಗೆ ಗೊತ್ತು ಬಿಡಿ, ನೀವು ಆ ಭೀಮರಾವ್ಗೆ ಆ ಕೇಲುಸ್ಕರ್ ಗುರುಗಳು ಹೇಳಿದ್ರು ಅಂತ ಕೆಲಸ ಕೊಟ್ರಿ ಅಂತ. ಕರುಣೆ ಹೆಸರಲ್ಲಿ, ದಯೆ ಹೆಸರಲ್ಲಿ ಬಡವ ಪಾಪ ಎರಡು ಊಟ ಸಿಗುತ್ತೆ ಅಂತ. ಆದ್ರೆ ಭೀಮರಾವ್ ನೋಡಿದ್ರೇನು ನಿಮ್ಗೆ ಋಣಿಯಾಗಿರೋದ್ ಬಿಟ್ಟು ಉಲ್ಟಾ ಅಧಿಕಾರ ಮತ್ತು ಸಮಾನತೆ ಅಂತ ನಾಟಕ ಶುರು ಮಾಡ್ತಾ ಇದ್ದಾನೆ. ಇಷ್ಟೇ ಅಲ್ಲ ಮಾಲೀಕ್ರೆ, ಇನ್ನು ಎಷ್ಟೋ ಇದೆ ಭೀಮರಾವ್ ಬಗ್ಗೆ. ಎಷ್ಟು ಅಂತ ಹೇಳಿ ಹೇಳಪ್ಪ ಮಗ, ಹೇಳು, ನಿನ್ಗೆ ಏನ್ ಮಾಡ್ದ ಅಂತ ಅವನು ಹೇಳು. ಹೌದು ಸಾವ್ಕಾರ್ರೆ, ನಮ್ಮ ತಂದೆ ಹೇಳ್ತಿರೋದು ಸತ್ಯ. ಆ ಭೀಮರಾವ್ನಿಂದಾನೇ ನಾನಿವತ್ತು ಈ ಥರ ಕಣ್ಣಿಲ್ದೆ ಓಡಾಡೋ ಥರ ಆಗಿರೋದು. ನನ್ನ ಕಣ್ಣಿಗೆ ಮೆಣಸಿನ ಪುಡಿ ಹಾಕ್ಬಿಟ್ಟ. ಅವತ್ತಿಂದ ನನ್ನ ಕಣ್ಣು ಕಾಣಿಸ್ತಿಲ್ಲ. ಇಷ್ಟೇ ಅಲ್ಲ ಸಾವ್ಕಾರ್ರೆ, ಆ ಭೀಮರಾವ್ ನನ್ನ ತಮ್ಮನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸಿದಾನೆ. ಇದು ಸತ್ಯ. ಏನ್ ಮಾಡಕ್ಕಾಗುತ್ತೆ? ಎಲ್ಲದಕ್ಕೂ ನಾವು ಜಗಳ ಆಡೋಕ್ಕಾಗುತ್ತೇನು? ಸಮಸ್ಯೆ ಏನಂದ್ರೆ ಅನ್ಯಾಯ ನಡೀತಿದ್ರು ಕಣ್ ಮುಚ್ಕೊಂಡಿರಕ್ಕಾಗಲ್ಲ. ಅದಕ್ಕೆ ನನಗನ್ಸಿದ್ದು ಏನು ಅಂದ್ರೆ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಿಮ್ಗೆ ವಿಷಯ ತಿಳಿಸ್ಬೇಕು ಅಂತ ಬಂದೆ. ನಿಮ್ಮ ಆಫೀಸಲ್ಲಿ ಏನ್ ನಡೀತಿದೆ ಅಂತ ತಿಳಿಸಿದ್ದೀನಿ. ಇನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿಮಗ್ ಬಿಟ್ಟಿದ್ದೀನಿ. ನೀವು ಮನ್ಸು ಮಾಡಿದ್ರೆ ಆ ಭೀಮರಾವ್ನ ಕೆಲಸದಿಂದ ಕಿತ್ತಾಕಿ ಆ ಮ್ಯಾನೇಜರ್ಗೆ ಬುದ್ಧಿ ಕಲಿಸಿ ಅವ್ರ ಯೋಗ್ಯತೆನ ಅರ್ಥ ಮಾಡಿಸ್ಬೋದು. ಕುರ್ಚಿ ಮೇಲೆ ಕೂತಾನೆ ಆ ಭೀಮರಾವ್. ಈ ಕುರ್ಚಿನೇ ಅವನ ಜೀವನಕ್ಕೆ ಹೇಗೆ ಮುಳ್ಳಾಗತ್ತೆ ನೋಡ್ತೀರಿ. ಕೊಟ್ಟಿರೋ ಅವಕಾಶನ ಅವನ ಕೈಯಿಂದ ಕಿತ್ಕೋತೀನಿ. ಆಗ ಅವನ್ ಮಾಡಿ ತಪ್ಪೇನು ಅಂತ ತಿಳಿಯತ್ತೆ. ಇನ್ಯಾವತ್ತೂ ಆ ಭೀಮರಾವ್ ಮತ್ತು ಅವನ ಜಾತಿಯವರು ಕುರ್ಚಿ ಮೇಲೆ ಕೂತ್ಕೊಳ್ಳೋ ಸಾಹಸಕ್ಕೆ ಹೋಗ್ಬಾರ್ದು. ನನಗೆ ಹೆಚ್ಚು ಖುಷಿ ಯಾವ ವಿಚಾರಕ್ಕಾಗ್ತಿದೆ ಅಂದರೆ, ಇವತ್ತು ನಾನು ಆ ಕುರ್ಚಿ ಮೇಲೆ ಕೂತಿದ್ದೆ. ಆದರೆ ನಾಳೆ ನಮ್ಮ ಜಾತಿಯ ಪ್ರತಿಯೊಬ್ಬರು ಆ ಕುರ್ಚಿ ಮೇಲೆ ಕೂರೋ ಥರ ಆಗಬೇಕು. ಒಂದು ಹೊಸ ಭರವಸೆ ಮೂಡ್ತಾ ಇದೆ ಅಪ್ಪ. ನಾಳೆನೇ ಎಲ್ರನ್ನೂ ಕರ್ಕೊಂಡು ಹೋಗಲ್ಲಿಗೆ. ನಾವು ಬರ್ತೀವಿ. ಎಲ್ರನ್ನೂ ಕೂರಿಸ್ಕೊಂಡ್ ಬಾ ಕುರ್ಚಿ ಮೇಲೆ. ನಾನು ನೋಡ್ತೀನಿ ಕುರ್ಚಿ ಮೇಲೆ ಹೇಗ್ ಕೂರ್ತಾರೆ ಅಂತ. ಆಗ್ಬೋದಾ? ನಿಜಬಾಯ್, ತಲೆ ಕೆಟ್ಟಿದ್ಯಾ ನಿಂಗೆ? ಇಲ್ಲ, ಭೀಮನ್ ಬೆಳವಣಿಗೆ ನೋಡಿ ಹೊಟ್ಟೆ ಕಿಚ್ಚಾಗ್ತಾ ಇದೆಯಾ? ನಾಳೆ ಅಂದ್ರೆ ನಾಳೆ ಅಲ್ಲ, ನಾಳೆ ಅಂತಂದ್ರೆ ಭವಿಷ್ಯದಲ್ಲಿ ಇಂಥ ಒಂದಿನ ಬರುತ್ತೆ ಅಂತ. ಅರ್ಥ ಆಯ್ತಾ? ಅದನ್ನೇ ಭೀಮಾ ಹೇಳ್ತಾ ಇರೋದು. ಮಾತಿನ ಅರ್ಥ ತಿಳ್ಕೊಳ್ಳಲ್ಲ, ಎಲ್ಲಾ ವಿಚಾರದಲ್ಲೂ ಮೂಗ್ ತೋರಿಸ್ಕೊಂಡು ಬಂದ್ಬಿಡ್ತಾಳೆ ಅಲ್ವಾ? ಹೌದಾ? ಭೀಮನ್ ಮುಂದೆ ನೀವೇನ್ ನನ್ಗೆ ಅರ್ಥ ಮಾಡಿಸ್ಬೇಕು ಅಂತಿದ್ದೀರೋ ಅದ್ ನನಗೆ ಗೊತ್ತಿರೋದೆ. ನಾನೇನಷ್ಟು ದಡ್ಡಿ ಅಲ್ಲ ನಾಳೆನಾ ನಾಳೆ ಅಂತ ತಿಳ್ಕೊಳಕ್ಕೆ. ಇರ್ಲಿ ಬಿಡಿ, ಅಂಥ ನಾಳೆ ಯಾವತ್ತೂ ಬರಲ್ಲ. ತೊಂದರೆ ಇರೋದು ನಾವು ದೀಪಕ್ಕೆ ಎಷ್ಟೇ ಎಣ್ಣೆ ಹಾಕಿದ್ರೂ ಅದ್ರ ಬೆಳಕು ಸೂರ್ಯನ ಬೆಳಕಿಗೆ ಸಮ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಮತ್ತೆ ನಾವು ಕೆಳಜಾತಿಯವರು ಈ ದೀಪಗಳ ಹಾಗೆ, ಮೇಲ್ನೋರು ಸೂರ್ಯ ಇದ್ದ ಹಾಗೆ. ಇದೇ ನಮಗಿರುವಂಥ ವ್ಯತ್ಯಾಸ. ಕೆಳಜಾತಿಯವರು ಮೇಲ್ಜಾತಿಯವರು ಅಂದ್ರೆ ಏನು? ಕೀಳು ಮೇಳು ಯಾರೂ ಇಲ್ಲ ಇಲ್ಲಿ. ನಾವೆಲ್ಲರೂ ಸಮಾನ್ರೆ. ಇದನ್ನೇ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿರೋದು. ಸಾಕು ಸಾಕು ಸಾಕು, ಮತ್ತೆ ಪ್ರವಚನ ಶುರು ಮಾಡಬೇಡ. ಆದ್ರೆ ಒಂದ್ ವಿಷಯ ನೆನ್ಪಲ್ಲಿಟ್ಕೋ, ನಾವೆಷ್ಟೇ ದುಬಾರಿ ದೀಪ ತಂದಿಟ್ಕೊಂಡ್ರು ಸೂರ್ಯನಿಗೆ ಸಮ ಆಗೋದಿಲ್ಲ ಅದು.
ಕುರ್ಚಿ ಮೇಲೆ ಕೂತ್ಕೋತಾನಂತೆ. ಬನ್ನಿ, ಇವತ್ ನೀವು ಬರೀ ಕೆಲಸ ಮುಗಿಸ್ಕೊಂಡು ಬಂದಿಲ್ಲ, ಇವತ್ ನೀವು ಯುದ್ಧ ಗೆದ್ಕೊಂಡು ಬಂದಿದ್ದೀರಾ. ಭೀಮಾ, ನೋಡು ಮಗನೇ, ಜೀಜಾಬಾಯಿ ಮಾತನ್ನ ತಲೆ ಹಾಕೊಳಕ್ ಹೋಗ್ಬೇಡ. ಅವಳಂಗೆ ಏನೋ ಹೇಳ್ತಾನೆ ಇರ್ತಾಳೆ. ಆದ್ರೆ ಇವತ್ತು ಬಹಳ ಖುಷಿ ಪಡೋ ದಿನ ಅಲ್ವಾ ಮೀರಾ? ಜೊತೆಗೆ ಭೀಮಾ, ಈ ವಿಚಾರದಲ್ಲಿ ನಾನು ನಿನಗೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಪ, ಕೇಳಿ. ಏನ್ ಕೇಳಬೇಕು ಅಂತಿದ್ದೀರಾ? ಮುಂಚೆ ನೀನು ಆಫೀಸಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಆಗ ನಿನ್ನ ಕಾಲಲ್ಲಿ ನೋವಾಗ್ತಾ ಇತ್ತೋ ಇಲ್ವೋ? ನಿನಗೆ ಕಷ್ಟ ಆಗ್ತಾ ಇತ್ತೋ ಇಲ್ವೋ? ನೋಡು ಮಗನೇ, ಚೆನ್ನಾಗಿ ಯೋಚನೆ ಮಾಡಿ ನೀನು ನಿಜ ಹೇಳಬೇಕು ಭೀಮಾ. ನೋವಿತ್ತೋ ಇಲ್ವೋ ಗೊತ್ತಿಲ್ಲಪ್ಪ, ಆದರೆ ನಿಂತ ಮೇಲೆ ನೋವಿರೋದು ಸಹಜ ಅಲ್ವಾ? ಆದರೆ ಯಾವತ್ತೂ ಕಷ್ಟ ಅನ್ಸಿರ್ಲಿಲ್ಲ. ಆದರೆ ಇವತ್ತು ನೀನು ಆಫೀಸಲ್ಲಿ ಕುರ್ಚಿಲಿ ಕೂತ್ಕೊಂಡು ಕೆಲಸ ಮಾಡಿದೆ. ಆ ಕುರ್ಚಿನಲ್ಲಿ ಕೂತ್ಕೊಂಡಾಗ ನಿನಗೇನಾದರೂ ಅಹಂಕಾರ ಬಂತ? ಇರಲಿ ಬಿಡ. ಆದರೆ ಇವತ್ತು ನಾನೇನಾದರೂ ಈ ಕುರ್ಚಿನಲ್ಲಿ ಕೂತ್ಕೊಳ್ತೀನಿ ಅಂತಂದ್ರೆ ಸಂತೋಷ ಸಂತೋಷ ಇತ್ತು, ಅಹಂಕಾರ ಅಲ್ಲ. ಯಾಕೆ? ಮಜಯ, ಜನಾರ್ದನ ನೋಡಿ, ಮೂರ್ತಿ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದಾನೆ. ಬನ್ನಿ ಹೋಗಿ ಮಾತಾಡ್ಸೋಣ. ಏನಪ್ಪ ಮೂರ್ತಿ, ಇವತ್ತು ಊಟ ಜಾಸ್ತಿನೇ ಸೇರ್ತಿರ್ಬೇಕಲ್ವಾ? ಅಪ್ಪ ಮನೆ ಬಿಟ್ಟು ಹೋದ್ ಖುಷಿಗೆ. ಅರೆ ನಂಜುಂಡಣ್ಣ, ಅಪ್ಪನ ಬಗ್ಗೆ ಏನಿಲ್ಲ ಅವನಿಗೆ. ಅಪ್ಪನ್ನೇ ಮನೆ ಬಿಟ್ಟು ಓಡಿಸಿದಾನೆ. ನಮ್ಮ ಅಪ್ಪನ್ನ ನಾನೇನು ಓಡಿಸಿಲ್ಲ. ಅವರು ತಪ್ಪು ಮಾಡಿದ್ರು, ನಾವ್ ಅದನ್ನ ಹೇಳಿದ್ವಿ. ಅದ್ರಲ್ಲಿ ತಪ್ಪೇನಿದೆ? ಮುಂಚೆನೂ ಓಡೋಗಿದ್ರು, ಇವತ್ತು ಓಡೋದ್ರು. ಇನ್ನೊಂದ್ಸಲಿ ನೀವು ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡಕ್ ಬರಬೇಡಿ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ಸರಿ ಬಿಡಪ್ಪ, ಏನು ಕೇಳಲ್ಲ. ಕೊನೆ ಪಕ್ಷ ನೀನು ಇಷ್ಟಕ್ಕಾದ್ರೂ ಉತ್ತರ ಕೊಡು. ಸ್ಕೂಲಲ್ಲಿ ಯಾರು ರೇಗ್ಸಲ್ವಾ ಮೂರ್ತಿ, ಹಸೆ ಮನೆಯಿಂದ ಓಡ್ ಬಂದ್ಬಿಟ್ಟ ಅಂತ? ಮತ್ತೆ ಸ್ವಲ್ಪನಾದ್ರೂ ನಾಚಿಕೆ ಆಗಿರಬೇಕು. ಅದು ಸರಿನೇ. ಭೀಮನ್ ಹಿಂದೆ ಬಿದ್ದು ನಾಟಕ ಆಡೋದ್ ಕಲ್ತು ಈಗ ನೋಡಿ ಹೇಗ್ ಕೂತಿದ್ದಾನೆ, ಏನೂ ಆಗದೆ ಇರೋ ತರ. ಏನಪ್ಪ ಮೂರ್ತಿ? ಹೀಗೆಲ್ಲ ಮಾತಾಡಿ ಏನ್ ಸಿಗುತ್ತೆ ನಿಮ್ಗೆ? ಯಾವಾಗ್ಲೂ ಬೇರೆಯವ್ರ ಹತ್ರ ಹೋಗಿ ಭೀಮಣ್ಣನ ಬಗ್ಗೆ ಈ ತರ ಕೆಟ್ಟದಾಗ ಮಾತಾಡ್ತಿದ್ರೆ ಏನ್ ಸಿಗುತ್ತೆ ಹೇಳಿ ನಿಮ್ಗೆ? ಸಂತೋಷ ಸಿಗತ್ತೆ, ಹಾಲು ಕುಡ್ದಷ್ಟು ಸಂತೋಷ ಸಿಗತ್ತೆ. ಹೇಳು ಮಗನೇ, ನೀನು ನಿಂತ್ಕೊಂಡು ಕೆಲಸ ಮಾಡಿದಾಗ ನಿನಗೆ ಕಷ್ಟನೇ ಆಗಲಿಲ್ಲ, ಕಾಲು ನೋವು ಕೂಡ ಬರಲಿಲ್ಲ, ಕುರ್ಚಿನಲ್ಲಿ ಕೂತಾಗ ಅಹಂಕಾರ ತಲೆಗೆ ಹತ್ತಲಿಲ್ಲ. ಯಾಕೆ? ಅಪ್ಪ, ನನಗನ್ಸುತ್ತೆ ಈ ಪ್ರಶ್ನೆಗೆ ನನ್ನ ಹತ್ರ ಇರೋ ಉತ್ತರಕ್ಕಿಂತ ಮುಖ್ಯವಾಗಿ ಈ ಪ್ರಶ್ನೆ ಬಗ್ಗೆ ನಿಮಗಿರೋ ದೃಷ್ಟಿಕೋನ ಹೇಳಿ. ನೀನು ಯಾವಾಗ ನಿಂತ್ಕೊಂಡಿದ್ದೋ, ನೀನಾಗ ಕೇವಲ ನೀನು 2 ಕಾಲ ಮೇಲೆ ನಿಂತ್ಕೊಂಡಿರಲಿಲ್ಲ. ನಿನ್ನ ಜಾತಿಯ ಇವತ್ತಿನ ಪರಿಸ್ಥಿತಿ ಹಾಗೂ ನಿನ್ನ ಜನರ ಮುಂದಿನ ಭವಿಷ್ಯದ ಬಗ್ಗೆ ಇಷ್ಟೊಂದು ಜನರ ನಂಬಿಕೆ ಮೇಲೆ ನೀನು ನಿಂತಾಗ ಭೀಮಾ, ಕಷ್ಟ ಅನ್ಸಲ್ಲ, ಕಾಲಲ್ಲಿ ನೋವು ಕಾಣಿಸ್ಕೊಳ್ಳಲ್ಲ, ಸಾಕಾಯ್ತು ಅಂತ ಯಾವತ್ತೂ ಅನ್ಸಲ್ಲ. ನೀನು ಆ ಕುರ್ಚಿಲ್ ಕೂತಾಗ ಬರೀ ಸಂತೋಷ ಮಾತ್ರ ಇತ್ತು. ಆ ಸಂತೋಷ
ಬರೀ ನಿಂದು ಮಾತ್ರ ಅಲ್ಲ, ಏನು ಅಂತಂದ್ರೆ ಮುಂದೆ ಬರೋ ನಮ್ಮ ಜನಾಂಗದವ್ರಿಗೆ ಎಲ್ರಿಗೂ ಅವ್ರವ್ರ ಹಕ್ಕು ಸಿಗುತ್ತೆ ಅಂತ ಆ ಕಲ್ಪನೆನ ಸಕಾರಗೊಳಿಸಿದ ತೃಪ್ತಿ ನಿನ್ನಲ್ಲಿರುತ್ತೆ. ಈ ಸಂತೋಷ ಎಲ್ರಿಗೂ ಸೇರಿದ ಸಂತೋಷ. ಅಲ್ಲಿ ಅಹಂಕಾರದ ಮಾತಿಲ್ಲ, ಯಾವಾಗಲೂ ವಿನಮ್ರತೆ ಇರುತ್ತೆ. ಧನ್ಯವಾದ ಅಪ್ಪ. ನೀವೀಗೆ ಸಣ್ಣ ಸಣ್ಣ ವಿಷಯಗಳಿಂದ ಹೊಸ ದೃಷ್ಟಿಕೋನ ಕೊಡ್ತೀರಾ, ನಮಗೆ ತಿಳಿ ಹೇಳ್ತೀರಾ. ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನಿ ಅಪ್ಪ. ಧನ್ಯವಾದ. ಭೀಮಾ, ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ತುಂಬ ದಿನಗಳಾದ್ಮೇಲೆ ನೀನು ಸಂತೋಷವಾಗಿರೋದನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ಕೆಲಸ ಮಾಡೋ ಜಾಗದಲ್ಲೆಲ್ಲ ಎಷ್ಟೆಲ್ಲ ಅವಮಾನ ಆಗಿದೆ, ಎಷ್ಟೆಲ್ಲ ಕಷ್ಟಗಳನ್ನ ಹೆದರಿಸಿದ್ಯಾ. ಆದ್ರೆ ಇವತ್ತು ಅದೇ ಜಾಗದಲ್ಲಿ ಅದೇ ಕುರ್ಚಿನಲ್ಲಿ ಕೂತಿದ್ಯಾ. ಇದು ನಾವು ನಮ್ಮ ಜಾತಿಯವರೆಲ್ಲ ಹೆಮ್ಮೆ ಪಡೋಂಥ ವಿಷಯ ಕಂದ. ಇವತ್ತು ನಾನೇ ನನ್ನ ಕೈಯಾರೆ ನಿನ್ಗೆ ಹೋಳಿಗೆ ಮಾಡ್ಕೊಡ್ತೀನಿ. ಸುಸ್ತಾಗಿದ್ಯಾ? ಹೋಗಿ ವಿಶ್ರಾಂತಿ ತಗೋ. ಸಂತೋಷ ಸಿಗುತ್ತಲ್ವಾ ನಿಮ್ಗೆ? ತೋರಿಸ್ತೀನಿ ಸಂತೋಷ ಅಂದ್ರೆ ಏನು ಅಂತ. ಅಯ್ಯೋ ಮೂರ್ತಿ, ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಅಯ್ಯೋ ಅಯ್ಯೋ, ಏನ್ ಮಾಡ್ತಿದ್ಯಾ ನೀನು? ಅರೆ ಮೂರ್ತಿ, ಏನೋ ಮಾಡ್ತಿದ್ಯಾ ಮೂರ್ತಿ? ನಿಲ್ಸು. ಅತ್ತೆ ಬನ್ನಿ, ಅತ್ತೆ ಬನ್ನಿ. ಏನಾಯ್ತು ಮಗು? ಏನ್ ಮಾಡಿದ್ರಿ ನನ್ ಮಗಂಗೆ? ನೋಡ್ ಕಮಲಾ, ನಿನ್ ಮಗ ಏನ್ ಮಾಡಿದಾನೆ ಅಂತ. ಮೂರ್ತಿ, ಏನಾಯ್ತು? ಏನಿದೆಲ್ಲ? ರೇಗಿಸ್ತಿದ್ರು ನನ್ನ. ನಿಮ್ಮಪ್ಪ ಓಡೋದ್ನೆಲ್ಲ ಹೇಗ ಅನಿಸ್ತಿದೆ? ಮದ್ವೆಯಿಂದ ಓಡ್ ಬಂದಲ್ಲ ಹೇಗ ಅನಿಸ್ತಿದೆ? ಯಾರೋ ಹೊರಗಡೆ ಇರೋರು ಇದ್ರ ಬಗ್ಗೆ ಮಾತಾಡಿದ್ರೆ ಯಾರೋ ಗೊತ್ತಿಲ್ದಿರೋರು ಅಂತ ಸುಮ್ನೆ ಆಗ್ತಿದೆ. ಆದ್ರೆ ಇವ್ರು ನೋಡಿದ್ರೆ ಇವ್ರು ನಮಗ್ ಗೊತ್ತಿರೋರೇ ಅಲ್ವಾ? ಹುಟ್ಟಿದಾಗಿಂದ ಇವ್ರನ್ನ ನೋಡ್ಕೊಂಡೇ ಬೆಳಿತಾ ಬಂದಿದ್ದೀನಿ. ಇವ್ರೇ ಹೀಗ್ ಮಾಡಿದ್ರೆ ಹೇಗಮ್ಮ? ಮೂರ್ತಿ, ನಿರೀಕ್ಷೆ ಇಟ್ಕೋಬೇಕಾಗಿರೋದು ಹೊರಗ್ನೋರು ನಮ್ಮೋರು ಅನ್ನೋ ಮಾನದಂಡದ ಮೇಲಲ್ಲ. ಇವರೆಲ್ಲ ಮೊದಲೇ ನಿರ್ಧಾರ ಮಾಡಾಗಿದೆ. ಯಾರು ಭೀಮ್ರಾವ್ನ ಇಷ್ಟಪಡ್ತಾರೋ, ಭೀಮ್ರಾವ್ ಜೊತೆ ನಿಂತ್ಕೋತಾರೋ ಅವ್ರು ಯಾರೂ ಸರಿ ಇಲ್ಲ ಅಂತ ಅಲ್ವಾ? ಭೀಮ್ರಾವ್ ಜೊತೆಗೆ ಇದನ್ನು ಸೇರ್ಸ್ಕೊಂಡ್ಬಿಡೋ. ಈಗ ಇವನು ಏನ್ ಮಾಡಿದನೋ ಆ ಕೆಲ್ಸ, ಅದು ಘನಂದಾರಿ ಕೆಲ್ಸ ಅಲ್ಲ. ಅದನ್ನು ಮೊದಲು ಹೇಳು ನಿನ್ ಮೂರ್ತಿಗೆ. ಅದೊಂದು ವಿಷಯದಲ್ಲಿ ನೀವು ಹೇಳಿದ್ದು ಸರಿ ಮೂರ್ತಿ. ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ದುಡ್ಡನ್ನ ಕೂಡಿಟ್ಟು ಅಂಗಡಿ ನಡೆಸ್ತಾ ಇರ್ತಾರೆ. ಇವರೆಲ್ಲರೂ ಹಾಗೆ ತುಂಬ ಕಷ್ಟಪಡ್ತಾರೆ. ಆದರೆ ಇವಾಗ ನೀನೇನು ನಷ್ಟ ಮಾಡಿದ್ಯೋ ಅದು ಒಂಥರ ಅಪರಾಧನೇ. ಇದಕ್ಕೆ ನೀನು ಕ್ಷಮೆ ಕೇಳಲೇಬೇಕು ಮೂರ್ತಿ. ಹೋಗು ಮಗು, ಭೀಮಣ್ಣ ಹೇಳ್ತಿದಾರಲ್ಲ, ಕ್ಷಮೆ ಕೇಳಿ ಹೋಗು. ಕ್ಷಮಿಸ್ಬಿಡಿ ನನ್ನ. ಇನ್ಮೇಲೆ ಎಚ್ಚರವಾಗಿರ್ತೀನಿ. ಕೇಳಿಸ್ಕೊಂಡೆ ಭೀಮ್ರಾವ್, ಎಷ್ಟು ದಿಮಾಕಿಂದ ಕ್ಷಮೆ ಕೇಳ್ತಿದ್ದಾನೆ. ಓಹೋ, ನೀವೆಲ್ಲ ಇವನ್ ಬಗ್ಗೆ ಹೇಳ್ತಾ ಇದ್ದೀರಲ್ಲ.
ನೀವು ಹೇಗಿದ್ದೀರಾ ಅಂತ ಯಾವತ್ತಾದ್ರೂ ನೋಡ್ಕೊಂಡಿದ್ದೀರಾ? ಒಂದು ಮಗು ವಠಾರದಲ್ಲಿ ಬೆಳೀತಾ ಇದೆ ಅಂದರೆ ಅದ್ರ ಭವಿಷ್ಯನ ರೂಪಿಸೋದ್ರಲ್ಲಿ ನೆರೆಹೊರೆಯವರೆಲ್ಲ ದೊಡ್ಡ ಪಾತ್ರ ವಹಿಸ್ತಾರೆ. ಇದೇ ರೀತಿ ನೀವು ದಿನ ಬೆಳಗಾದ್ರೆ ಜಗಳ, ಹೋರಾಟ, ಇನ್ನೊಬ್ರಿಗೆ ನಷ್ಟ ಮಾಡೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದು ಮಾಡ್ತಾ ಇದ್ರೆ ನಾಳೆ ನಿಮ್ಮ ಮಕ್ಕಳು ಹೀಗೆ ಇರ್ತಾರೆ. ನೋಡಿ, ನಿಮ್ಮೆಲ್ರಿಗೂ ಮೂರ್ತಿ ಜೊತೆ ಯಾವ ಸಂಬಂಧನೂ ಬೇಕಿಲ್ಲ ಅಂದರೆ ದೂರ ಇಟ್ಬಿಡಿ, ಮಾತಾಡಬೇಡಿ. ಆದರೆ ದಯವಿಟ್ಟು ಇಂಥ ಕೆಟ್ಟ ಬುದ್ಧಿ ಹೇಳ್ಕೊಡ್ಬೇಡಿ. ವಾಹ್ ವಾ ಭೀಮ್ರಾವ್, ವಾಹ್, ಎಂಥ ಮಾತು. ನೀನೇನಾದ್ರೂ ಹೇಳಿದ್ರೆ ಅದು ಸರಿ, ಅದೇ ನಾವೇನಾದ್ರೂ ಹೇಳಿದ್ರೆ ಅದು ಕೆಟ್ಟದು. ವಾಹ್, ಎಂಥ ಮಾತು. ನೋಡಿ, ಒಂದ್ ವಿಷಯ ನಿಮಗ್ ನೇರವಾಗೇ ಹೇಳ್ತಾ ಇದ್ದೀನಿ, ನನ್ ಮಗನಿಂದ ದೂರ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಸರಿ ಇರಲ್ಲ. ಬಲ, ನೀನೊಬ್ಬನೇ ಬಂದಿದ್ಯಾ? ಕರುಣಾಲಕ್ಷ್ಮಿಯಲ್ಲಿ ಅಪ್ಪ ಅವರು ಬೆಳಗ್ಗೆ ಬರ್ತಾರೆ. ಏನು? ಅವರಿಬ್ಬರಿಗೆ ಎಲ್ಲಿ ಕೆಲಸ ಸಿಕ್ಕಿದೆಯೋ ಅಲ್ಲಿ ಕೆಲಸ ಇದೆ ಅಂತ ಅಲ್ಲೇ ಉಳಿಸ್ಕೊಂಡಿದ್ದಾರೆ. ನೀನು ಅವ್ರ ಜೊತೆ ಇರ್ಬೋದಾಗಿತ್ತಲ್ವಾ? ಒಬ್ಬನೇ ಯಾಕೆ ಬಂದೆ? ಇವತ್ತೊಂಥರ ಖುಷಿ ಆಗ್ತಿದೆ ಅಲ್ವಾ? ಒಂದ್ ಕೆಲ್ಸ ಅಂತ ಸಿಕ್ಕಿದೆ ನಮ್ಮಿಬ್ರಿಗೂ. ಹಾ, ಆದ್ರೆ ರಮಂಗ್ ಬೇಜಾರಾಗದೆ ಇದ್ರೆ ಸಾಕು. ರಮಂಗ್ ಯಾಕೆ ಬೇಜಾರಾಗುತ್ತೆ? ನಮ್ಮಿಬ್ರಿಗೂ ಕೆಲ್ಸ ಸಿಕ್ಕಿ ನಾವು ದುಡಿತಿದೀವಿ ಅಂತ ಅವಳನ್ನ ಬಿಟ್ಕೊಡಕ್ಕಾಗತ್ತಾ? ಯಾಕೆ ಅಂಥದ್ದೇನಾಗ್ಬಿಡುತ್ತೆ? ಅರೆ, ಅದೆಂಥ ನಿಧಿ ಸಿಕ್ಬಿಡುತ್ತೆ ನಿಮ್ಮಿಬ್ಬರಿಗೂ. ಭೀಮ್ಬಾವ ಯಾವಾಗ್ಲೂ ಹೇಳ್ತಾರೆ, ನಿಧಿ ಸಿಗ್ಲಿ ಅಂತ ಕಾಯ್ತಿರೋರು ಕೆಲ್ಸಕ್ಕೆ ಬೆನ್ ತೋರಿಸೋರು. ನಾವು ಶ್ರಮಜೀವಿಗಳು, ನಮ್ ನಿಧಿನ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ. ತಗೊಳಪ್ಪ, ನಿಧಿ ಸೃಷ್ಟಿ ಮಾಡ್ಕೋತಾರಂತೆ. ಹೇಗೆ ಹೇಳಿ, ಹೇಗೆ ನಿಧಿ ಸೃಷ್ಟಿ ಮಾಡ್ಕೋತೀರಾ? ನೋಡಿ, ನೀವಿಲ್ಲಿಂದ ಹೋಗಿ ನಮಗೂ ಹೋಗಕ್ ಬಿಡಿ. ನಮಗ್ ಜಗಳ ಆಡಕ್ ಇಷ್ಟ ಇಲ್ಲ. ಇದೆ, ನಿಮ್ಮಂತವ್ರು ಈ ಥರದ ಮಾತುಗಳೇ ನಮಗೆ ಆಗದೆ ಇರೋದು. ಎಲ್ರಿಗೂ ಇದೊಂದು ಚಟ ಆಗೋಗಿದೆ ನಿಮ್ಮ ಕಾಂದಾನ್ಗೆ. ಮೊದಲು ವಾದಕ್ಕಿಳಿಯೋದು, ಆಮೇಲೆ ನಮ್ಗಿದ್ರಲ್ಲೆಲ್ಲ ಆಸಕ್ತಿ ಇಲ್ಲ ಅನ್ನೋದು. ಆಸಕ್ತಿ ಇಲ್ವಂತೆ, ನಾವು ತೋರಿಸ್ತೀವಿ. ಅಪ್ಪ, ಒಂದು ದೊಣ್ಣೆ ಸಿಗ್ಬೋದಾ ನನಗೆ? ನನ್ನ ಕಣ್ಣು ಕಾಣಿಸ್ದೇ ಇರ್ಬೋದು, ಆದರೆ ಬುದ್ಧಿ ಚೆನ್ನಾಗಿದೆ. ಕಣ್ಣೊಂದು ಬಿಟ್ಟು ನನ್ನ ಎಲ್ಲ ಇಂದ್ರಿಯಗಳು ಚೆನ್ನಾಗೆ ಕೆಲಸ ಮಾಡ್ತಿದೆ. ಇವರಿಬ್ಬರನ್ನು ಇಲ್ಲೇ ಮುಗಿಸ್ಬಿಡೋಣ ಅಪ್ಪ. ಬೇಡ ಮಗನೆ, ಹೆಣ್ಮಕ್ಳ ಮುಂದೆ ಪೌರುಷ ಯಾಕೆ ತೋರಿಸೋದು? ನಡಿ. ಇಲ್ಲಪ್ಪ, ಇವ್ರ ಮಾತು ಕೇಳಿ ಹಾಗೆ ಹೋಗೋದಾ? ಇಲ್ಲ ಇಲ್ಲ ಇಲ್ಲ, ಸುಮ್ಮನೆ ಬಿಡೋ ಮಾತೇ ಇಲ್ಲ. ಎಲ್ರು ಕೇಳಿ, ಇಲ್ಲಿ ಎಲ್ರು ಬನ್ನಿ ಬೇಗ. ಬೇಗ ಬನ್ರೋ, ಎಲ್ರು ಬೇಗ ಬನ್ನಿ ಇಲ್ಲಿಗೆ. ನಮಸ್ತೆ ಮೇಘನಾಥ್ ಅವರೇ. ನಮಸ್ತೆ ಮೇಘನಾಥ್ ಅವರೇ, ಹೇಳಿ. ಕೇಳಿ, ಇವರಿಬ್ರು ಆ ಕೇಳಗೇರಿ ಭೀಮ್ರಾವ್ನ ಅತ್ಗೇರು. ಎಷ್ಟು ಧೈರ್ಯ ಇದ್ರೆ ಮೇಲ್ನೋರ್ ಕೇರಿಗೆ ಬಂದು ನಮಗೆ ಬುದ್ಧಿ ಹೇಳ್ತಿದ್ದಾರೆ, ನಮಗೆ ಎದುರು ಮಾತಾಡ್ತಿದ್ದಾರೆ, ಅದು ಅಲ್ಲದೆ ನಮಗೆ ಬೈತಿದ್ದಾರೆ. ಇವರಿಬ್ರಿಗೂ ಹೇಗ್ ಪಾಠ ಕಲಿಸ್ಬೇಕು ಅಂದ್ರೆ ಜೀವನ ಪೂರ್ತಿ ಮರಿಬಾರ್ದು. ನೋಡಿ, ಅವ್ರೇನೋ ಪ್ರಶ್ನೆ ಕೇಳಿದ್ರು, ನಾವು ಉತ್ತರ ಕೊಟ್ವಿ. ಏನೇನೇನೇನು ಕೇಳಿದ್ರ ಎಲ್ಲ? ಈಗ ತಾನೆ ಸ್ವಲ್ಪ ಹೊತ್ತಿಗೆ ಮುಂಚೆ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ನಿಂತಿದ್ದೆ. ಈಗೇನಾಯ್ತು? ಭಯ ಆಗೋಯ್ತಾ? ಇಷ್ಟೊಂದು ಜನರು ಒಟ್ಟಿಗೆ ನಿಂತಿರೋದು ನೋಡಿ ಕೊಬ್ಬು ಇಳಿದೋಯ್ತಾ? ಆ ಭೀಮ್ರಾವ್ ನಿಮಗೆ ಹೀಗಾದಾಗ ಹೇಗೆ ತಪ್ಸ್ಕೋಬೇಕು ಅಂತ ಹೇಳ್ಕೊಟ್ಟಿಲ್ವಾ? ಅಂದ್ರೆ
ಮುಂದೆ ಜಾಸ್ತಿ ಜನ ನಿಂತಾಗ ಅವಾಗ ಏನ್ ಮಾಡ್ಬೇಕು ಅಂತ. ನೋಡಿ, ನೀವು ಸುಮ್ನೆ ಹಾಗೆ ಸಾಧಿಸ್ತಿದ್ದೀರಾ. ನಾವು ಪ್ರತಿದಿನ ಇದೇ ರಸ್ತೆಲೆ ಓಡಾಡ್ತಿರೋದಲ್ವಾ? ಇವತ್ತಿನ ತನಕ ಯಾರು ಏನು ಹೇಳಿಲ್ಲ. ಇವತ್ತು ಕೇಳ್ತಿದೀವಿ ತಾನೆ, ಆವಾಗ್ಲಿಂದ ನೋಡ್ತಿದ್ದೀನಿ. ವಿನಾಕಾರಣ ನನ್ನ ಮಗ ಶಿಶುಪಾಲನ್ಗೆ ಎದುರುತ್ರ ಕೊಡ್ತಿದ್ದೀರಾ. ನೋಡ್ತಿದ್ರಲ್ಲ ನೀವು, ಎಷ್ಟು ಕೊಬ್ಬು ಬಂದಿದೆ. ಆದ್ರೆ ನಾನ್ ನನ್ನ ಮಗ ಶಿಶುಪಾಲನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಿದ್ದೀನಿ. ಇವ್ರಿಗೂ ನಮಗೂ ಏನ್ ಸಂಬಂಧ ಅಂತ. ಆದ್ರೂ ದಾರಿಲ್ ನಮ್ಮನ್ನ ತಡೆದು ವಾದ ಮಾಡ್ಕೊಂಡು ನಿಂತಿದಾರಲ್ಲ. ನಾನೀಗ ಬೇಗ ಹೋಗ್ಬೇಕಾಗಿದೆ, ಇಲ್ಲಾಂದ್ರೆ ನಾನೇ ಒಂದ್ ಕೈ ನೋಡ್ಕೋತಿದ್ದೆ ಇವ್ರನ್ನ. ನೀವೇನ್ ನೋಡ್ಕೊಂಡು ನಿಂತಿದ್ದೀರಾ? ಈ ಕೀಳ್ ಜಾತಿ ಹೆಂಗಸರು ಎಷ್ಟೊಂದು ಕೊಬ್ಬು ಬಂದಿದೆ ಇವ್ರಿಗೆ. ನಿಮ್ಮ ವಟಾರದಲ್ಲೇ ನಿಂತ್ಕೊಂಡು ನಿಮ್ ಮುಂದೆನೆ ನಮ್ಮಂತ ಉತ್ತಮ ಜಾತಿಯವ್ರ ಹತ್ರ ವಾದ ಮಾಡ್ತಿದ್ದಾರೆ. ನೀವು ನೋಡಿದ್ರೆ ಮೂಕ ಪ್ರೇಕ್ಷಕರ ತರ ನೋಡ್ತಾ ಇದ್ದೀರಾ. ನೀವ್ ಹೀಗೆ ನಿಂತ್ಕೊಂಡು ನೋಡ್ತಿದ್ರೆ ಇವತ್ತು ವಾದ ಮಾಡೋರು ನಾಳೆ ನಿಮ್ ತಲೆ ಮೇಲೆ ನಿಂತ್ಕೊಂಡು ತಾಂಡ್ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡ್ರಿ. ಸಮಯ ಮೀರೋಕ್ ಮುಂಚೆ ಏನಾದ್ರು ಮಾಡಿ. ಆಸ್ಪತ್ರೆಗೆ ಹೋಗಿ ತಡ ಆಗ್ತಿದೆ. ನಡಿ ಮಗನೇ, ನಡಿ.